ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ನಾವಿವತ್ತಿದ್ದೀವಿ ತುರುವೇಕೆರೆ ಹತ್ರ ಹಳ್ಳಿಕೆರೆ ಅಂತ ಹೇಳಿ, ನಮ್ಮ ಎರಡನೇ ಅಕ್ಕನ ಊರು. ಅವ್ರ ಊರಲ್ಲಿ ಜಾತ್ರೆ ಇತ್ತು, ಬೊಂಬ್ಲಿಂಗೇಶ್ವರ ದೇವ್ರದ್ದು ಜಾತ್ರೆ. ನಾನು, ಅಮ್ಮ, ಖುಷಿ, ತದ್ಕೆ, ಆರ್ನ, ಅಭಯ, ಉವಿಷ್ಕಾ, ವನಿಷ್ಕಾ ಇಷ್ಟು ಜನನೂ ಬಸ್ಸಲ್ಲಿ ಬಂದ್ವಿ. ಸೊ ಬರಬೇಕಾದ್ರೆ ಅಷ್ಟೊಂದು ರಿಸ್ಕ್ ಏನಾಗಲಿಲ್ಲ. ಸೊ ಬಂದು ಸಂಜೆ ತೇರಿತ್ತು, 6 ಗಂಟೆಗೆ ತೇರು ಹೇಳಿದ್ರು. ಸೊ ಅವಾಗ ಹೋಗಿ ನೋಡ್ಕೊಂಡು ಬಂದ್ವಿ ಮನೆಗೆ. ಮತ್ತು ಅಗ್ನಿಕೊಂಡ ಮತ್ತು ದೇವ್ರದ್ದು ಉತ್ಸವ ಇರುತ್ತೆ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ ನಾನು ದೇವ್ರದ್ದು. ಸೊ ಅಲಂಕಾರ ನೋಡಿ ತುಂಬಾ ಸಖತ್ತಾಗಿತ್ತು ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಅಂತ ಹೇಳಿ. ಸೊ ದೇವಸ್ಥಾನ ಹತ್ರ ಹೋಗಿ ಎಲ್ಲ ಬಂದು ಮನೇಲೇ ಎಲ್ಲ ಊಟ ಮಾಡ್ತಾಯಿದ್ದೀವಿ. ಸೊ ಬಸ್ಸಲ್ಲಿ ಬೇರೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ನಲ್ಲ, ಸೊ ಮಕ್ಕಳು ಟಯರ್ಡ್ ಆಗಿರ್ತಾರೆ, ನಮಗೆ ಟಯರ್ಡ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಎಲ್ಲರ ಜೊತೆನೂ ತುಂಬ ಒಳ್ಳೆ ಟೈಮ್ ಸಿಕ್ತು ನಮಗೆ. ಸೊ ಬರೋದು ಬೇಡ ಅಂತ ಅನ್ಕೋತಾ ಇದ್ವಿ, ಹೋಗಿ ಒಳ್ಳೆ ಕೆಲಸ ಮಾಡಿದ್ವಿ. ತುಂಬಾ ಹ್ಯಾಪಿ ಫೀಲಿಂಗು. ಸೊ ಇವರು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ವಿದ್ಯಾ ರಾಜ್ ವ್ಲಾಗ್ಸ್ ಇನ್ ಕನ್ನಡ, ವಿದ್ಯಾ ಅಂತೇಳಿ ನನ್ನ ತಮ್ಮನ ಹೆಂಡತಿ. ಸೊ ಜಾತ್ರೆ ಒಂದು ನೆಪ ಮಾತ್ರ, ಎಲ್ಲರ ಜೊತೆಗೂ ಕೂತ್ಕೊಂಡು ಮಾತಾಡೋದು, ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಖುಷಿ ವಿಚಾರ ಅದು. ಎಲ್ಲರೂ ಫುಲ್ ಹ್ಯಾಪಿ. ಅಂದರೆ ತುಂಬ ವರ್ಷ ಆಗೋಗಿತ್ತು ಅಕ್ಕನ ಮನೆಗೆ ಬಂದು, ಅಂದರೆ ಈ ರೀತಿ ಉಳ್ಕೊಂಡಿರೋದು ಎಷ್ಟೊಂದು ವರ್ಷ ಆಗೋಗಿತ್ತು. ಸೊ ಅದಕ್ಕೆ ಸಮತ್ ಬ್ಯುಸಿ ಇದ್ರು ಅಂತ ಹೇಳಿ ನಾವೇ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ಬಂದಿದ್ದು. ಸೊ ವನಿಷ್ಕ ಅಂತೂ ತುಂಬ ಖುಷಿಯಾಗಿ ಆಟ ಆಡ್ತಾಯಿದ್ಲು. ಅಂದರೆ ಏನೂ ಊಟ ತಿಂದಿಲ್ಲ ಅವಳು. ಸೊ ಅಕ್ಕ ಎಲ್ಲದು ಊಟ ಆದಮೇಲೆ ಲಾಸ್ಟಿಗೆ ಅಕ್ಕ ಊಟ ಮಾಡ್ತಾಯಿದ್ದಾರೆ. ಮೋನಿಶಾ ಆರತಿ ಹೊತ್ಕೊಂಡು ಹೋಗಿದ್ಲು. ಆರ್ನ ಜೊತೆ ಆಟ ಆಡ್ತಾಯಿದ್ದಾಳೆ ವನಿಷ್ಕ. ಸೊ ದೊಡ್ಡವರೆಲ್ಲ ಮಕ್ಕಳು ನೋಡೋದು ಮತ್ತು ಬೇರೆ ಬೇರೆ ಮಾತಾಡೋದು ಇದೇ ಆಗಿತ್ತು. ಒಳಗಡೆ ಸ್ವಲ್ಪ ಜನ ಆಟ ಆಡ್ತಾಯಿದ್ರು, ಆಚೆ ಕಾಂಪೌಂಡಲ್ಲಿ ಸ್ವಲ್ಪ ಜನ ಆಟ ಆಡ್ತಾಯಿದ್ರು. ನಮ್ಮ ಅಕ್ಕ ಮನೇಲಿ ಒಂದು ನಾಯಿ ಸಾಕಿದ್ದಾರೆ ಆಯಿತಾ, ಅದ್ರ ಹೆಸರು ಪಾಂಡಿ ಅಂತ. ಹೊಸೊಬ್ರು ಗೊತ್ತಿಲ್ಲದವರು ಹೋಗ್ಬಿಟ್ರೆ ಅದು ಕಚ್ಚಕ್ಕೆ ಬಂದುಬಿಡುತ್ತೆ ಆ ಥರ. ಅಂದರೆ ಅದು ಮೋನಿಶಾ ಚಿಕ್ಕ ಹುಡುಗಿ ಇದ್ದಾಗಿಂದನೂ ಇದೆ. ಮೋನಿಶಾ ಸ್ಕೂಲ್ ಬಸ್ ಬರೋದೇ ತಡ ಇವಳನ್ನ ಹೋಗಿ ಸ್ಕೂಲ್ ಬಸ್ ಹತ್ತೋವರೆಗೂ ಅದಿದ್ದು, ಮತ್ತು ಅವಳು ಬರೋ ಟೈಮಿಗೆ ಕರೆಕ್ಟಾಗಿ ಹೋಗಿ ಮೋನಿಶಾನ ಕರ್ಕೊಂಡು ಬರೋದಂತೆ ಇದು. ಸೊ ಎಲ್ಲರಿಗೂ ಮಲ್ಕೊಳ್ಳೋಕ್ಕೆ ಅಂತ ಆಸಿದ್ದಾರೆ. ನಮ್ಮ ಉವಿಷ್ಕಾ ಮತ್ತು ವನಿಷ್ಕಾ ಅಲ್ಲೇ ಮಲ್ಕೊತೀವಿ ಅಂತ ಆಟ ಆಡ್ತಿದ್ದಾರೆ. ಸೊ ಉವಿಷ್ಕಾ ಮಧ್ಯಾಹ್ನ ಮಲಗಿರ್ಲಿಲ್ವಲ್ಲ, ಸೊ ಅವಳು ಬೇಗ ಮಲ್ಕೊಂಡ್ಬಿಟ್ಲು. ವನಿಷ್ಕಾ ಒಬ್ಬಳೇ ಇನ್ನೂ ಮಲಗಿಲ್ಲ. ಅವಳನ್ನ ಒಳಗಡೆ ರೂಮಲ್ಲಿ ಮಲಗಿಸಿ ಬಂದಿದ್ದೀನಿ. ಇಲ್ಲಿ ಖುಷಿ ಯಾರ ಹತ್ರನೂ ಹೋಗೋದಿಲ್ಲ, ಅವ್ರ ಅಮ್ಮ, ಅವ್ರ ಅಪ್ಪ, ಅವ್ರ ಅಜ್ಜಿ ಅಷ್ಟೇ ಜನ. ಮಕ್ಳ ಹತ್ರ ನೋಡ್ತಾ ಇರ್ತಾಳೆ ಆಟ ಆಡೋದನ್ನ, ಬಟ್ ಅವ್ರು ಕರೆದ್ರೆ ಅವಳು ಹೋಗೋದಿಲ್ಲ ಅವ್ರ ಹತ್ರ. ಸೊ ಎಲ್ಲರೂ ಮಲ್ಕೊಳಕ್ಕೆ ರೆಡಿಯಾಗಿದ್ದಾರೆ, ಬಟ್ ವನಿಷ್ಕಂಗೆ ಮಾತ್ರ ನಿದ್ದೆ ಬರ್ತಿಲ್ಲ. ಇಲ್ಲಿ ಪ್ರೇಯಾಂಶ್ ಮಲಗಿದ್ದ, ಅವನ ಹತ್ರ ಹೋಗ್ಬಿಟ್ಟು ಅವನಿಗೆ ತೊಟ್ಟೋದು ಎಲ್ಲ ಮಾಡ್ತಾಯಿದ್ಲು. ಅವನು ಎಲ್ಲಿ ಎದ್ದೇಳ್ತಾನೋ ಅಂತ ಭಯ. ಇವರು ಶಾಂಭವಿ ಅಂತ ನಮ್ಮ ಶಾಸ್ತ್ರಮ್ಮ ಇದ್ದಾರಲ್ಲ ಅವ್ರ ತಂಗಿ, ವಿದ್ಯೆನ ದೊಡ್ಡ ಮಗ ಅವನು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಉವಿಷ್ಕಾ ಬೇಗ ಇದ್ಲು, ಅಂದರೆ ಅವಳು ಬೇಗ ಮಲಗಿದ್ಲಲ್ಲ, ಅವಳು ಬೇಗ ಇದ್ದು ಸ್ವಲ್ಪ ಚಳಿ ಆಗ್ತಾಯಿತ್ತು. ಚಳಿ ಆಗ್ತಾಯಿದೆ ಅಮ್ಮ ಅಂತ ಹೇಳಿ ಮತ್ತೆ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡಿದ್ದಾಳೆ ಅವ್ರ ಜೊತೆ. ಸೊ ಮತ್ತೆ ಎಲ್ಲರೂ ಕಾಫಿ ಕುಡ್ಕೊಂಡು ಚಿಲ್ ಮಾಡ್ತಾ ಮಾತಾಡ್ತಾ ಇದ್ದಾರೆ. ಸೊ ಅಕ್ಕ ಇಡ್ಲಿ ರುಬ್ಬಿಟ್ಟಿದ್ರು, ತಟ್ಟೆ ಇಡ್ಲಿ ಮಾಡೋಣ ಅಂತೇಳಿ. ಎಷ್ಟು ಸಖತ್ತಾಗಿ ಬರ್ತಾಯಿತ್ತು ತಟ್ಟೆ ಇಡ್ಲಿ ಅಂದರೆ, ಎಬ್ಬಕ್ಕೂ ಅಷ್ಟೇ ತುಂಬ ಇಷ್ಟ ಆಗ್ತಾಯಿತ್ತು ನನಗೆ ತಟ್ಟೆ ಇಡ್ಲಿ ತೆಗಿಯೋಕ್ಕೆ. ಭಾವ ಟಿಫನಿಗೆ ಅಂತ ಹೇಳಿ ಎಲ್ಲ ಬಾಳೆ ಎಲೆನ ಕಟ್ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ಎರಡು ಕಡೆನೂ ಕೂಡ ಗೇಟ್ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಆ ಕಡೆ ಸೈಡು ಅವ್ರದ್ದು ತೋಟ ಇದೆ, ಸೊ ಈ ಸೈಡು ಅವ್ರದ್ದು ತೋಟ ಇದೆ, ಹಸು ಇದೆ. ಸೊ ಅದಕ್ಕೆ ಎರಡು ಸೈಡು ಗೇಟ್ ಮಾಡಿಸ್ಕೊಂಡಿದ್ದಾರೆ ಅವರು. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಪಪ್ಪಾಯ ಎಲ್ಲ ತಿಂದು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿದೆ. ಫಸ್ಟ್ ಮಕ್ಳಿಗೆ ತಿನ್ಸೋಣ ಅಂತ ಹೇಳಿ ವೇಟ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ರೆ ಬಾಳೆ ಎಲೆ ಮೇಲೆ ಬಡಿಸೋದು ಈಸಿ, ಮತ್ತು ಎಲ್ಲರೂ ಖುಷಿಯಿಂದ ತಿಂತಾರೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ.
ಸೊ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ 4 ಜನ. ಹಾಗೆ ಜಗಳ ಮಾಡ್ಕೊಂಬಿಡ್ತಾರೆ, ಹಾಗೆ ಒಬ್ರನ್ನೊಬ್ರು ತಳ್ಳೋದು ಮಾಡಿಬಿಡ್ತಾರೆ. ಅಂದರೆ ಮಕ್ಕಳೇ ಹಾಗೆ ಅಲ್ವಾ. ಸೊ ಆ ಏಜ್ ಗ್ರೂಪಲ್ಲಿ ಅವರಿಗೆ ಅರ್ಥ ಮಾಡಿಸೋದು ಕಷ್ಟ, ಅವರಿಗೆ ಅರ್ಥ ಆಗೋದು ಕಷ್ಟ. ನೋಡಿ ಎಲ್ಲರಿಗೂ ಬಾಳೆ ಎಲೆ ಹಾಕಿ ತಿಂಡಿ ಕೊಟ್ಟಿದ್ದೀವಿ. ನಮ್ಮ ಮನಿಷ್ಕ ಹೇಳಿದ್ನಲ್ಲ, ಅವಳು ಏನೂ ತಿನ್ನೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ನೈಟು ಅಷ್ಟೇ ತುಂಬ ಅಳ್ತಾ ಇದ್ಲು. 1 o'clock 2 o'clock ಆದರೂ ಅಳ್ತಾನೇ ಇದ್ಲು. ಸೊ ಆಮೇಲೆ ಸ್ವಲ್ಪ ಸಮಾಧಾನ ಆಗಿ ಮಲ್ಕೊಂಡ್ಳವಳು. ಟಿಫನ್ ಎಲ್ಲ ಆಯಿತು. ಸೊ ತೋಟದಲ್ಲಿ ಜೋಳ ಇದೆ ಅಂತ ಹೇಳಿ ಕಿತ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ. ನೋಡಿ ಇದು ಪ್ರೇಯಾಂಶ್ ಮತ್ತು ಓವಿಷ್ಕ. ಅದು ಆಟ ಆಡೋದು ಪ್ರೇಯಾಂಶ್ಗೂ ಅದೇ ಥರದ್ದು ಬೇಕಂತೆ. ಓವಿಷ್ಕ ಅಲ್ಲಿ ಆಟ ಆಡೋಕ್ಕೆ ಬಿಡಲ್ಲ ಅಂತ. ಸೊ ಇಲ್ಲೊಂದಿದೆ ಬಾ ಪ್ರೇಯಾಂಶ್ ಅಂತ ಹೇಳಿ ನಾನು ಇಲ್ಲಿ ಬಿಟ್ಟಿದ್ದೀನಿ ಅವನ್ನ ಆಟ ಆಡೋಕ್ಕೆ. ಎಲ್ಲರೂ ಅಂದರೆ ಜೋಳ ಕಿತ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಮಕ್ಕಳೆಲ್ಲ ಅದನ್ನೇ ನೋಡ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ ಅವರು ಅಂತ ಹೇಳಿ. ನೋಡಿ ಎಷ್ಟು ಗ್ರೀನರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಫೈನಲಿ ಎಲ್ಲ ಕಿತ್ಕೊಂಡು ಬಂದರು. ಮತ್ತು ಅದು ಬಿಡಿಸೋಕ್ಕೂ ಅಷ್ಟೇ ಕಾಂಪಿಟೇಷನು, ನಾನು ಬಿಡಿಸ್ತೀನಿ ಅಂತ ಹೇಳಿ. ಸೊ ಜೋಳನೆಲ್ಲ ಬಿಡಿಸಿ ಬೇಯಿಸೋಕ್ಕೂ ಇಟ್ಟಿದ್ದಾಯಿತು ಆಲ್ರೆಡಿ. ಸೊ ಇವಾಗ ತಿಂಡಿ ಎಲ್ಲ ಆಯ್ತಲ್ಲ ಅಂತೇಳಿ ಎಲ್ಲರಿಗೂ ಒಂದು ರೌಂಡ್ ಟೀ ಮಾಡಿಕೊಟ್ವಿ. ನಮ್ಮ ಓವಿಷ್ಕ ಇಲ್ಲಿದ್ದಾಳೆ, ಅಲ್ಲೆಲ್ಲ ಇಲ್ವಲ್ಲ ಅಂತ ಹೇಳಿ ಬಂದರೆ ಇಲ್ಲಿ ಇವರು ನಮ್ಮ ಅಕ್ಕ ಅವ್ರ ಅತ್ತೆ, ಕೋಮಲಕ್ಕ ಅವ್ರ ಅತ್ತೆ ಇವರು. ಅವ್ರ ಹತ್ರ ಕೂತ್ಕೊಂಡು ಹಸು ಬಗ್ಗೆ ಎಲ್ಲ ಡೀಟೇಲ್ಸ್ ತೊಗೊತಾ ಇದ್ದಾಳೆ. ಅದೇನದು, ಅದು ಯಾಕೆ ಅಲ್ಲಿದೆ, ಹಾಗಿದೆ ಅಂತ ಹೇಳಿ. ಸೊ ಜೋಳ ಬೆಂದಿದೆ. ಸೊ ಎಲ್ಲರೂ ತಿನ್ನೋಕೆ ಶುರು ಮಾಡಿದ್ರು. ನಮ್ಮ ಮನಿಷ್ಕ ಮಾತ್ರ ಜೋಳ ಬಿಟ್ಟು ಇನ್ನೇನು ತಿಂದಿಲ್ಲ ಗೈಸ್. ಸೊ ನೋಡಿ ಇವರಿಬ್ಬರು ಮತ್ತೆ ಇನ್ನೊಂದು ಸೆಕೆಂಡ್ ರೌಂಡ್ ಟೀ ಕುಡಿತಾ ಇದ್ದಾರೆ. ಸೊ ವಿನಯ್ ಅಂತ ನನ್ನ ತಮ್ಮ, ಅಂದರೆ ಚಿಕ್ಕಮ್ಮನ ಮಗ. ಅವನು ನಾನು ಒಟ್ಟಿಗೆ ಚೈಲ್ಡ್ಹುಡ್ ಸ್ಪೆಂಡ್ ಮಾಡಿದ್ದು, ಒಟ್ಟಿಗೆ ಸ್ಕೂಲ್ಗೂ ಹೋಗ್ತಾ ಇದ್ದಿದ್ದು. ಸೊ ಅವನು ಮತ್ತು ಅಂದರೆ ವಿದ್ಯಾಶಾನ್ ಆಂಟಿ ಎಲ್ಲ ಹೊರಟಿದ್ರು ಇವಾಗ ಊರಿಗೆ. ಅವರು ಬೇಗನೆ ಹೊರಟರು ಸ್ವಲ್ಪ. ನಾವು ಅವರೆಲ್ಲ ಹೋದಾದ್ಮೇಲೆ ಸ್ನಾನ ಎಲ್ಲ ಮುಗಿಸಿ ನೋಡಿ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡ್ಕೊಂಡು ಬಸ್ ಹತ್ತಬೇಕು ಇವಾಗ. ನಾನು ಏನಪ್ಪ ಅಂತ ಅಂದ್ಕೊಂಡಿದ್ದೆ ಅಂದರೆ ತುರುವೇಕೆರೆಯಿಂದ ಡೈರೆಕ್ಟ್ ತುಮಕೂರು ಬಸ್ ಹತ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಾ. ಸೊ ಅಲ್ಲಿ ಬಸ್ ಸ್ಟಾಪಿಗೆ ಹೋಗಿ ನೋಡಿದ್ರೆ ಅಂದರೆ 2 ಗಂಟೆ ಆಗೋಯ್ತು ನಾವು ಬಸ್ ಸ್ಟಾಪ್ ಹತ್ರ ಹೋಗೋ ಅಷ್ಟೊತ್ತಿಗೆ. ಸೊ ಲಾಸ್ಟ್ ಬಸ್ ಇದ್ದಿದ್ದೆ 2 ಗಂಟೆಗೆ ಅಂತ. 2 ಗಂಟೆ ಆದಮೇಲೆ ಇನ್ಯಾವುದು ಡೈರೆಕ್ಟ್ ಬಸ್ಸಸ್ ಇಲ್ಲ ತುಮಕೂರಿಗೆ ಅಂತ ಹೇಳಿದ್ರು. ನೀವು KB ಕ್ರಾಸ್ಗೂ ಹೋಗ್ಬಿಟ್ಟೇ ಹೋಗಬೇಕು ಅಂತ ಹೇಳಿ. ಸೊ ನೋಡಿ ಫೈನಲಿ ಎಲ್ಲ ರೆಡಿ ಆಗಿದ್ದೀವಿ. ಊಟನೂ ಎಲ್ಲ ಆಯಿತು. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಮಕ್ಕಳು ರಜಾನ ಈ ರೀತಿ ಸ್ಪೆಂಡ್ ಮಾಡೋದು ತುಂಬಾ ಖುಷಿ ವಿಚಾರ. ಅಂದರೆ ಕಸಿನ್ಸ್ ಮನೆಗೆ, ರಿಲೇಟಿವ್ಸ್ ಮನೆಗೆ ಹೋಗೋದು, ಉಳಿಯೋದು. ಸೊ ಅಲ್ಲಿ ಎಲ್ಲರ ಜೊತೆನೂ ಹೊಂದ್ಕೊಳ್ಳೋದು, ಆಟ ಆಡೋದು ತುಂಬಾ ಖುಷಿಯಾದ ವಿಚಾರ. ಸೊ ಅಕ್ಕ ಎಲ್ಲರಿಗೂ ಕುಂಕುಮ ಕೊಡ್ತಾಯಿದ್ರ. ಮನಿಷ್ಕ ನನಗಿಡಿ, ಹಣೆಗಿಡಿ ಮತ್ತು ಅರ್ಶಿನ ಇಡಿ ಕೆನ್ನೆಗೆ ಅಂತ ಎಲ್ಲ ತೋರಿಸ್ತಾ ಇದ್ಲು. ಸೊ ಫೈನಲಿ ನಾವಿವಾಗ ಮನೆಯಿಂದ ಹೊರಟಿದ್ದೀವಿ. ಇನ್ನೆರಡು ಲಾಸ್ಟ್ ಜೋಳ ಇತ್ತು ಅಂತ ಹೇಳಿ ಓವಿಷ್ಕ ಮತ್ತು ಮನಿಷ್ಕ ತಿಂತಾ ಇದ್ದಾರೆ. ಜಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ ತುರುವೇಕೆರೆಯಿಂದ. ಸೊ ನಾವಿವಾಗ ತುರುವೇಕೆರೆ ಬಸ್ ಸ್ಟಾಪ್ ರೀಚ್ ಆದ್ವಿ. ರೀಚ್ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅಂದರೆ 5 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ಕೇಳಿದೆ. ಅವರು ಅದೇ ಡೈರೆಕ್ಟ್ ಬಸ್ ಇಲ್ಲ ಅಂತ ಹೇಳಿದ್ರು. ಸೊ ಇವಾಗ KB ಕ್ರಾಸ್ ಬಸ್ ಹತ್ತಿದ್ದೀವಿ. ಸೊ ಅಲ್ಲಿ ಇಳಿದು ಮತ್ತೆ ನಾವು ತುಮಕೂರು ಬಸ್ ಹತ್ತಬೇಕು. ಅಂದರೆ ಅಪ್ಪಾಜಿ ಅವರ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಬಂದಿದ್ದರು. ಸೊ ನೋಡಿ ಇವಾಗ ಫೈನಲಿ KB ಕ್ರಾಸಲ್ಲಿ ಇದ್ದೀವಿ ನಾವು. ಸೊ 1-2 ಬಸ್ ಬಿಟ್ವಿ ನಾವು, ರಶ್ ಇರುತ್ತೆ ಸೀಟ್ ಸಿಗುತ್ತೆ ಅಂತ. ಬಟ್ ಸೀಟ್ ಸಿಗಲಿಲ್ಲ ಗೈಸ್, ತುಂಬಾ ರಶ್ ಆಗೋಗಿತ್ತು ಬಸ್ಸು. ಸೊ ಫೈನಲಿ ತುಮಕೂರಿಗೆ ಬಂದು ನಮಗೆ ಡೈರೆಕ್ಟ್ ನಮ್ಮೂರು ಬಸ್ ಸಿಕ್ತು, ಹತ್ಕೊಂಡು ಬಂದ್ವಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.